ಎಲ್ಲರಿಗೂ ವಂದಿಸಿ ನಾನಿನ್ನು ಹೋಗಿ ಬರುವೆ. ಮುಂದೆ ಕಲಿಯುಗದಲ್ಲಿ ಈ ಜಾಗದಲ್ಲಿ ಉದ್ಭವಲಿಂಗದ ರೂಪದಲ್ಲಿ ಬಂದು ನಿಮ್ಮನ್ನೆಲ್ಲರಿಗೂ ಕೂಡ ದರ್ಶನವನ್ನು ಕೊಡುವೆ. ಬರುವೆ ಅಂತ ಹೇಳಿ ಸ್ವಾಮಿ ಪಾತಾಳ ಲೋಕದಲ್ಲಿ ಮರೆಯಾಗಿ ಹೋಗ್ತಾ ಇದ್ದಾರೆ ಶಂಭುಲಿಂಗೇಶ್ವರ ಸ್ವಾಮಿ. ಇತ್ತ ಶಂಭುನಾಗಲಿಂಗೇಶ್ವರ ಸ್ವಾಮಿ ಅಲ್ಲಿ ನೆರೆದಿದ್ದ ಎಲ್ಲ ಭಕ್ತಾದಿಗಳು ಆ ಶಂಭುಲಿಂಗೇಶ್ವರ ಸ್ವಾಮಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರಂತೆ. ಕಲಿಯುಗದ ಕಾಮಧೇನುವಾಗುವ ನಮ್ಮ ಶಂಭುಲಿಂಗೇಶ್ವರ ಸ್ವಾಮಿಗೆ ಇದೋ ಭಾಷ್ಪಾಂಜಲಿ, ಇದೋ ಹೃತ್ಪೂರ್ವಕಾಂಜಲಿ. ಹೋಗಿ ಬನ್ನಿ ಸ್ವಾಮಿ ಅಂತ ಹೇಳಿ ಶಂಭುಲಿಂಗೇಶ್ವರ ಸ್ವಾಮಿ ತಾನು ಪಾತಾಳದಲ್ಲಿ ಮರೆಯಾದ. ಇರ್ತ ಚಿಕ್ಕಣ್ಣ, ದೇವಿರಮ್ಮ ಮತ್ತು ಮಗುವಯ್ಯ ಹಾಗೂ ಶಂಭುಲಿಂಗೇಶ್ವರ ಸ್ವಾಮಿ ಎಲ್ಲರೂ ಕೂಡ ಈ ಪ್ರಪಂಚವನ್ನು ತೊರೆದು ಹೋಗಿದ್ದಾರೆ. ಶಂಭು ನಾಗಲಿಂಗೇಶ್ವರ ಎಂಬ ನಾಮಾಂಕಿತನಾಗಿ ನಾಗಲಿಂಗೇಶ್ವರ ಸ್ವಾಮಿ ತಾನು ಮುಂದೆ ಪವಾಡಗಳನ್ನು ಮಾಡ್ತಾ ಬರ್ತಾ ಇದ್ದಾನಂತೆ. ಪವಾಡಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಎಲ್ಲಿಗೆ? ಆ ಪವಾಡಗಳನ್ನೆಲ್ಲವನ್ನು ತೋರಿಸುತ್ತಾ ತಾನೂ ಕೂಡ ಶಿವತತ್ವ, ಶಿವ ವಿಚಾರವನ್ನ ಇಡೀ ಎಲ್ಲರಿಗೂ ಹೇಳುತ್ತಾ ಬಂದಿದ್ದಾನೆ. ಕಂಡೇರಾಯನ ಆಸ್ಥಾನದಲ್ಲಿ ದೂರದಲ್ಲಿದ್ದಂತಹ ಗೋವುಗಳನ್ನು ಕಾಯುವಂತಹ ಗೊಲ್ಲರ ಜಾತಿಯ ಯಲ್ಲಪ್ಪ ಎನ್ನುವ ಭಕ್ತರ ಮನೆಗೆ ಬಂದಾಗ ಯಲ್ಲಪ್ಪ ತಾನೇ ಹೇಳ್ತಾ ಇದ್ದಾನೆ, ಒಡೆಯ ನೀವು ಬಂದಿದ್ದು ನಮ್ಮ ಮನೆಗೆ ಭಾಗ್ಯವೇ ಬಂದಂತಾಯಿತು. ಏಕೋ ನನ್ನ ಹಸುವಾದಂತಹ ಗೌರಿ 4-5 ದಿವಸದಿಂದ ಹಾಲು ಕರೀತಾ ಇಲ್ಲ, ಏನಾಗಿರಬಹುದು ಅಂತ ಹೇಳಿದಾಗ ಶಂಭುನಾಗಲಿಂಗೇಶ್ವರ ಸ್ವಾಮಿ ಆ ಯಲ್ಲಪ್ಪನೊಂದಿಗೆ ಎಲ್ಲಿ ಆ ಹಸುವಿರಬಹುದು ಅಂತ ಹೇಳಿ ಹುಡುಕಿಕೊಂಡು ಬಂದರೆ ಆ ಹಸು ತಾನು ಸಂಜೆಯಾಗುತ್ತಿದ್ದಂತೆಯೇ ಆ ಶಂಭುನಾಗಲಿಂಗೇಶ್ವರ ಸ್ವಾಮಿಯ ತಂದೆ ತಾಯಿಗಳಾದ ಚಿಕ್ಕಣ್ಣ, ದೇವಿರಮ್ಮ ಹಾಗೂ ಅವರ ತಮ್ಮನಾದಂತಹ ಮಗುವಯ್ಯನ ಗದ್ದಿಗೆ ಬಳಿ ಬಂದು ಆ ಉದ್ಭವಲಿಂಗಕ್ಕೆ ನೊರೆ ಹಾಲನ್ನು ತಾನೇ ಕರೆದು ಉಣಿಸ್ತಾ ಇದೆ ಆ ಸ್ವಾಮಿಗೆ. ಇದನ್ನ ಕಂಡಂತಹ ಶಂಭುನಾಗಲಿಂಗೇಶ್ವರ ಸ್ವಾಮಿ ಹೇಳ್ತಾನೆ, ಅಯ್ಯ ಎಲ್ಲಪ್ಪ, ಇದು ನನ್ನ ತಮ್ಮನಾದಂತಹ ಮಗುವಯ್ಯನ ರುದ್ರಗದ್ದಿಗೆ, ಇಲ್ಲಿರುವವರು ನನ್ನ ತಂದೆ ತಾಯಿಗಳು. ಇನ್ನು ಮೇಲೆ ನೀನು ಈ ಸ್ಥಳದಲ್ಲಿ ಒಂದು ಅಂಕಣದ ದೇವಸ್ಥಾನವನ್ನು ಕಟ್ಟಿಸಿ ನನ್ನ ತಮ್ಮನಿಗೂ ನನ್ನ ತಂದೆ ತಾಯಿಗಳಿಗೂ ಪೂಜೆ ಮಾಡಿಕೊಂಡಿರು ಅಂತ ಹೇಳಿ ಆ ಯಲ್ಲಪ್ಪನ ಕೈಲಿ ದೇವಸ್ಥಾನವನ್ನು ಕಟ್ಟಿಸುತ್ತಾ ಸ್ವಾಮಿ ಪವಾಡವನ್ನು ತೋರಿಸುತ್ತಾ ಮುಂದೆ ಬರ್ತಾ ಇದ್ದಾನಂತೆ. ಸುತ್ತಾಡಿ ಎಲ್ಲಿಗೆ ಬರ್ತಾ ಇದ್ದಾರೆ? ಮುಳ್ಳೂರು ಎಂಬ ಗ್ರಾಮ. ಆ ಮುಳ್ಳೂರು ಎಂಬ ಗ್ರಾಮದಲ್ಲಿ ಒಬ್ಬ ಮಾರಿ ಇದ್ದಾಳಂತೆ. ಆ ಮಾರಿಗೆ ಹಬ್ಬದಲ್ಲಿ ಕುರಿ, ಕೋಳಿ, ಮೇಕೆ, ಕೋಣ ಎಲ್ಲವನ್ನು ಕುಯ್ತಾ ಇದ್ದಾರೆ. ಇದ್ಯಾವುದೂ ಸಾಲದಂತಹ ಮಾರಿ ಕೇಳಿದ್ದಾಳೆ, ನನಗೊಂದು ನರಬಲಿ ಬೇಕು. ಪ್ರತಿ ವರ್ಷವೂ ಕೂಡ ಹಬ್ಬದಲ್ಲಿ ಕುರಿ, ಕೋಣಗಳ ಜೊತೆಯಲ್ಲಿ ಒಂದು ನರಬಲಿಯನ್ನು ಕೊಡ್ತಾ ಇದ್ದಾರೆ ಆ ಮಾರಿಗೆ. ಹೀಗೆ ಕಾಲ ಕಳೆದುಕೊಂಡು ಬಂದರೆ ಈ ವರ್ಷದ ಹಬ್ಬ, ಆ ಹಬ್ಬದಲ್ಲಿ ನರಬಲಿಯನ್ನು ಕೊಡಬೇಕಾಗಿದೆ. ಯಾರು? ಜನಪರ ಮಾದಶೆಟ್ಟಿಯ ಮಗನಾದಂತಹ ಆ ಯುವಕನನ್ನ. ಈ ಮಾದಶೆಟ್ಟಿ ನೋಡ್ತಾ ಇದ್ದಾನೆ, ನನ್ನ ಮಗನನ್ನು ಹೇಗೆ ಕಳಿಸ್ಲಿ ಮಾರಿ ಬಾಯಿಗೆ. ಮಾದಶೆಟ್ಟಿ ತಾನು ಶಂಭುನಾಗಲಿಂಗೇಶ್ವರ ಸ್ವಾಮಿಯ ಪವಾಡವನ್ನ ಕೇಳಿದ್ದನಂತೆ. ಆದ್ದರಿಂದ ಓಡಿ ಬಂದು ಆ ಶಂಭುನಾಗಲಿಂಗೇಶ್ವರ ಸ್ವಾಮಿಯ ಪಾದವನ್ನು ಹಿಡಿದಯ್ಯ, ಉಳಿಸೆನ್ನ ಮಗನ ಮಾರಿಯ ಬಾಯಿಂದ ಉಳಿಸೆನ್ನ ಮಗನ. ನಾಗಲಿಂಗೇಶ್ವರ ಸ್ವಾಮಿ, ಏ ಶಂಭುನಾಗಲಿಂಗೇಶ್ವರ ಸ್ವಾಮಿ, ಉಳಿಸಿಕೊಡು ನನ್ನ ಮಗನನ್ನ ಆ ಮಾರಿಯ ಬಾಯಿಂದ ಎಂದರೆ ಭಕ್ತ ಕೇಳಿದ ಆ ಭಕ್ತಿಯಿಂದ ಕೇಳಿದಕ್ಕೋಸ್ಕರವಾಗಿ ಆ ಶಂಭುನಾಗಲಿಂಗೇಶ್ವರ ಸ್ವಾಮಿ ತಾನು ವ್ಯಾಘ್ರವನ್ನ ಕರೆದಿದ್ದಾನಂತೆ. ವ್ಯಾಘ್ರ ಎಂದ ತಕ್ಷಣವೇ ಹುಲಿ ಬರ್ರನ ಹಾರಿ ಬಂತು. ಹುಲಿಯ ಮೇಲೆ ಕುಳಿತು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ಜೋಳಿಗೆಯನ್ನು ನೇತು ಹಾಕಿ ಮುಳ್ಳಿನ ಪವಾಡದ ಆ ಗದ್ದಿಗೆ ಮೇಲೆ ಏರಿ ಮಹಾನುಭಾವನಾದಂತಹ ಶಂಭುನಾಗಲಿಂಗೇಶ್ವರ ಸ್ವಾಮಿ ಬಂದಿದ್ದಾನಂತೆ ಮಾರಿಯ ಬಳಿಗೆ. ಆ ಮಾರಿ ಶಂಭುನಾಗಲಿಂಗೇಶ್ವರ ಸ್ವಾಮಿ ಬರುತ್ತಿದ್ದಂತೆಯೇ ನೋಡ್ತಾ ನಿಂತಿದ್ದಾಳೆ. ಅಲವೋ ಯಾರಿವನು? ಶಂಭುನಾಗಲಿಂಗೇಶ್ವರ ಸ್ವಾಮಿ ಊರಿನ ಸಿಡಿಯ ಕಂಬದ ಬಾಗಿಲಿಗೆ ಬಂದು ತನ್ನ ಕೈಯಲ್ಲಿದ್ದ ತ್ರಿಶೂಲವನ್ನು ನೆಟ್ಟಿದ ಭೂತಾಯಿಗೆ ಇಡೀ ಭುವಿಯೇ ಗಡಗಡ ನಲ್ಲಾಡಿತು. ಮಾರಿಗೆ ಭಯವಾಯಿತು, ಇವನಾರೋ ಬಂದಿರುವನಲ್ಲ, ಏನು ಮಾಡಿಬಿಡ್ತಾನೋ ಗೊತ್ತಿಲ್ವಲ್ಲ ಅಂತ ಕೇಳಿ ಊರ ಹೊರಭಾಗದ ಒಂದು ತೆಂಗಿನ ತೋಟದ
ಆ ತೆಂಗಿನ ಮರದ ಹೊಂಬಾಳೆ ಮೇಲೆ ಹೋಗಿ ಅವತ್ತು ಕುಳಿತುಕೊಂಡ್ಬಿಟ್ಲು. ಅವಿತು ಕುಳಿತರೆ ಅಲ್ಲಿಗೆ ಬಂದಿದ್ದಾನಂತೆ ನಮ್ಮ ಪವಾಡ ಪುರುಷನಾದಂತಹ ಶಂಭುನಾಗಲಿಂಗೇಶ್ವರ ಸ್ವಾಮಿ. ಶಂಭುನಾಗಲಿಂಗೇಶ್ವರ ಸ್ವಾಮಿ ಬಂದು ತನ್ನ ಜಡೆಯನ್ನೊಂದು ಬಾರಿ ಆ ತೆಂಗಿನ ಹೊಂಬಾಳೆಗೆ ಹಾಕಿ ಹಿಡಿದರೆ ಮಾರಿ ತಾನು ಬಲು ದುಃಖಿಸುತ್ತಾ ಚೀರುತ್ತಾ ಆ ಶಂಭುನಾಗಲಿಂಗೇಶ್ವರ ಸ್ವಾಮಿಯ ಪಾದದ ಮೇಲೆ ಬಂದು ಬಿತ್ತಳಪ್ಪ. ಇಂಡು ಮಾರಿಗೆ ಗಂಡ, ದಯಮಾಡಿ ನನ್ನನ್ನೇನು ಮಾಡಬೇಡ ಕಾಣಪ್ಪ ಶಂಭುನಾಗಲಿಂಗೇಶ್ವರ ಸ್ವಾಮಿ, ದಯಮಾಡಿ ನನ್ನನ್ನು ಬಿಟ್ಟು ಬಿಡೋ ಬಿಟ್ಟು ಬಿಡೋ ಬಿಟ್ಟು ಬಿಡೋ ಎಂದರೆ ಆ ಮಾರಿಯ ವೇದನೆಯನ್ನು ನೋಡಿ ಊರಿನ ಜನರೆಲ್ಲ ನಗುತ್ತಾ ಇದ್ದಾರೆ. ಆಗ ಶಂಭುನಾಗಲಿಂಗೇಶ್ವರ ಹೇಳ್ತಾನೆ, ಎಲ್ಲವೋ ಮಾರಿ, ಇಂದಿನಿಂದ ಈ ಪ್ರಾಣಿ ಹಿಂಸೆ ಆಗಬಾರದು. ಮುಂದಿನ ಹಬ್ಬಗಳಲ್ಲಿ ಪ್ರಾಣಿ ಹಿಂಸೆಯಾಗದೆ ನೀನು ಹಬ್ಬವನ್ನು ಆಚರಿಸಿಕೋ. ಇಲ್ಲಿಂದ ನರಬಲಿ ಇವೆಲ್ಲವನ್ನ ಕೈ ಬಿಡು ಅಂತ ಹೇಳಿ ಮೊದಲು ಬಸವೇಶ್ವರ ಸ್ವಾಮಿಗೆ ಪೂಜೆ, ಮೊದಲು ಬಸವೇಶ್ವರ ಸ್ವಾಮಿಗೆ ಕೊಂಡೋತ್ಸವಗಳು, ಆಮೇಲೆ ನಿನ್ನದು ಅಂತ ಹೇಳಿ ಆ ಮಾರಿಗೆ ಒಂದು ಪಟ್ಟವನ್ನು ಕಟ್ಟಿಸಿಕೊಟ್ಟು ಆ ಊರಿನಲ್ಲೂ ಕೂಡ ಬಸವೇಶ್ವರ, ಬಸವ ಹಾಗೂ ಈಶ್ವರ, ಅಲ್ಲಿಯೂ ಕೂಡ ಈಶ್ವರನ ನೆಲೆಯನ್ನ ಮಾಡಿ ಮೊದಲು ಬಸವೇಶ್ವರನಿಗೆ ಅನ್ನ ಆಹಾರಾದಿಗಳನ್ನು ಕೊಟ್ಟು ತದನಂತರದಲ್ಲಿ ಮಾರಿಯ ಹಬ್ಬವನ್ನು ಮಾಡಿ ಅಂತ ಹೇಳಿ ಶಂಭುನಾಗಲಿಂಗೇಶ್ವರ ಸ್ವಾಮಿ ಆ ಎಲ್ಲ ಭಕ್ತಾದಿಗಳಿಗೂ ತನ್ನ ಪವಾಡವನ್ನು ತೋರುತ್ತಾ ಬರ್ತಾ ಇದ್ದಾನಂತೆ ತಾನಿರುವ ಗದ್ದಿಗೆಯ ಬಳಿಗೆ. ಗದ್ದಿಗೆ ಬಳಿ ಬಂದು ನೋಡ್ತಾ ಇದ್ದರೆ ಸ್ವಾಮಿಗೆ ಒಂದು ಆಸೆ ಆಗೋಯ್ತು. ನೋಡಿ, ಎಲ್ರಿಗೂ ಒಂದೊಂದು ಆಸೆ. ಆಸೆ ಯಾರನ್ನು ಬಿಟ್ಟಿದ್ದಲ್ಲ. ಇಲ್ಲಿ ಪವಾಡ ಪುರುಷನಾದಂತಹ ನಮ್ಮ ಶಂಭುನಾಗಲಿಂಗೇಶ್ವರ ಸ್ವಾಮಿಗೆ ಆಸೆ ಏನಂತ, ನನ್ನ ಈ ಅಂಕಣದ ಪಕ್ಕದಲ್ಲಿ ಒಂದು ಕೊಳ ಇದ್ದರೆ ಎಷ್ಟು ಚೆನ್ನ. ಕೊಳವನ್ನ ಅಗಸ್ತಾ ಇದ್ದಾನೆ, ಅದಕ್ಕೋಸ್ಕರವಾಗಿ ಎಷ್ಟೇ ಅಗದ್ರೂ ಕೂಡ ನೀರು ಬರಲಿಲ್ಲ. ಈ ಶಂಭುನಾಗಲಿಂಗೇಶ್ವರ ಸ್ವಾಮಿ ತನ್ನ ಅಮೃತಮಯವಾದಂತಹ ಪಾದುಕೆಯನ್ನು ಕೊಳದ ಒಳಭಾಗದಲ್ಲಿಟ್ಟ. ಗಂಗೆ ಅಲ್ಲಿಂದಲೇ ಚಿಮ್ಮಿ ಬರ್ತಾ ಇದ್ದಾಳೆ. ಆ ಗಂಗೆಯನ್ನ ಕಂಡ ಜನರೆಲ್ಲರೂ ಕೂಡ ಸಂತೋಷದಿಂದಿದ್ದರೆ ಮೆಟ್ಟಲತ್ತಿ ಮೆಟ್ಟಲತ್ತಿ ಬರ್ತಾ ಇದ್ದರೆ ಆ ಸ್ವಾಮಿ ಬರುತ್ತಿರುವಂತಹ ಪಾದದ ಸಮಕ್ಕೆ ಗಂಗೆ ತಾನು ಉಕ್ಕಿ 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 ಬರ್ತಾ ಇದ್ದಾಳೆ. ಇದನ್ನ ಕಂಡಂತಹ ಶಂಭುನಾಗಲಿಂಗೇಶ್ವರ ಸ್ವಾಮಿ ಜೋಳಿಗೆಯಲ್ಲಿ ವಿಭೂತಿ ಗಟ್ಟಿಯನ್ನು ತೆಗೆದು ಆ ಕಲ್ಯಾಣಿಯ 4 ದಿಕ್ಕಿನಲ್ಲಿ ಮಡಗಿ ಈ ವಿಭೂತಿಯನ್ನು ಹರಿದು ಮೇಲೆ ಎಂದಿಗೂ ನೀರು ಬಾರದಿಲ್ಲ. ಕಾರ್ತಿಕ ಮಾಸದಲ್ಲಿ ಈ ಕೊಳದಲ್ಲಿ ನನ್ನ ತೆಪ್ಪೋತ್ಸವವಾಗಲಿ ಅಂತ ಹೇಳಿ ಎಲ್ಲ ಭಕ್ತಾದಿಗಳಿಗೆ ಹೇಳಿ ಶಂಭುನಾಗಲಿಂಗೇಶ್ವರ ಸ್ವಾಮಿ ತಪಸ್ಸಿಗೆ ಕುಳಿತಿದ್ದಾನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂದು ತಪಸ್ಸಿಗೆ ಕುಳಿತರೆ ಆ ತಪಸ್ಸಿನ ಕನಸಿನಲ್ಲಿ ತಂದೆ ತಾಯಿಗಳು, ಅಣ್ಣನಾದ ಶಂಭುಲಿಂಗೇಶ್ವರ, ತಮ್ಮನಾದ ಮಗುವಯ್ಯ ತಾವು ಬಂದು ಹೇಳ್ತಾ ಇದ್ದಾರೆ, ಮಗನೇ ಶಂಭುನಾಗಲಿಂಗೇಶ್ವರ, ತಮ್ಮ ಶಂಭುನಾಗಲಿಂಗೇಶ್ವರ, ಅಣ್ಣ ಶಂಭುನಾಗಲಿಂಗೇಶ್ವರ. ಎಚ್ಚರವಾಯಿತು ಸ್ವಾಮಿಗೆ. ಯಾರು 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 ನನ್ನನ್ನು ಕರೆದವರು? ನಾನು ಕಾಣಪ್ಪ, ನಿನ್ನ ತಂದೆ ಚಿಕ್ಕಣ್ಣ, ನಿನ್ನ ತಾಯಿ ದೇವಿರಮ್ಮ. ತಮ್ಮ, ನಾನು ಕಾಣೋ ನಿನ್ನ ಅಣ್ಣ ಶಂಭುಲಿಂಗ. ಅಣ್ಣ, ನಾನು ಕಾಣೋ ನಿನ್ನ ತಮ್ಮ ಮಗುವಯ್ಯ. ಎಲ್ಲರೂ ಹೇಳುತ್ತಾ ಇದ್ದಾರೆ, ಸಾಕು, ನಿನ್ನ ಪವಾಡ, ನಿನ್ನ ಶಿವಲೀಲೆ, ನಿನ್ನ ಶಿವಚರಿತಾಮೃತ ಈ ಲೋಕದಲ್ಲಿ ಹರಡಿದ್ದು ಸಾಕು. ಬಾ, ನಿನ್ನ ಆಯುಷ್ಯೆಂಬ ಆ ರಾಶಿಯನ್ನು ಅಳೆದು ಸುರಿದು ಎಂದೆಂದೂ ಹುಟ್ಟದಂಥ ಈ ಮುಕ್ತಿಯ ಮಾರ್ಗಕ್ಕೆ ಬಾ 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 ಶಂಭುನಾಗಲಿಂಗೇಶ್ವರ ಎಂದರೆ ಶಂಭುನಾಗಲಿಂಗೇಶ್ವರ ಸ್ವಾಮಿಯೂ ಕೂಡ ದೇಹತ್ಯಾಗ ಮಾಡುವಂತಹ ಸಮಯ ಬಂದಿದೆ. ಕರೆದನಂತೆ ತನ್ನೆಲ್ಲ ಭಕ್ತರನ್ನ ಕರೆಯಿಸಿ ಸ್ವಾಮಿಗೆ ಅನೇಕ ಪವಾಡಗಳನ್ನು ನೋಡಿದಂತಹ ಭಕ್ತರೆಲ್ಲ ಬಂದು ನಿಂತಿದ್ದಾರೆ. ಶಿವಲೀಲೆಯನ್ನು ನೋಡಿದವರೆಲ್ಲ ಬಂದು ನಿಂತಿದ್ದಾರೆ. ಎಲ್ಲರ ಸಮ್ಮುಖದಲ್ಲಿ ಆ ಶಂಭುನಾಗಲಿಂಗೇಶ್ವರ ಸ್ವಾಮಿ ತನ್ನ ಪ್ರೀತಿಯವರೊಬ್ಬರನ್ನು ಕರೀತಾ ಇದ್ದಾರೆ. ಯಾರು? ಅದೇ ಶಂಭುನಾಗಲಿಂಗೇಶ್ವರ ಸ್ವಾಮಿಯನ್ನು ಹೊತ್ತು ತಿರುಗಾಡಿದಂತಹ ವ್ಯಾಘ್ರ. ಕೂಗ್ತಾ ಇದ್ದಾರೆ, ಶಂಭುನಾಗಲಿಂಗೇಶ್ವರ ಸ್ವಾಮಿ ವ್ಯಾಘ್ರ, ಓ ವ್ಯಾಘ್ರ. ವ್ಯಾಘ್ರ ಎಂದ ತಕ್ಷಣವೇ ಹುಲಿ ತಾನು ಓಡೋಡಿ ಬಂದಿದೆ ಶಂಭುನಾಗಲಿಂಗೇಶ್ವರ ಬಳಿಗೆ. ಹುಲಿರಾಯನನ್ನ ಕಂಡಂತಹ ಶಂಭುನಾಗಲಿಂಗೇಶ್ವರ ಸ್ವಾಮಿ ಪ್ರೀತಿಯಿಂದ ತಲೆಸವರಿ ಹೇಳುತ್ತಾ ಇದ್ದಾರೆ, ವ್ಯಾಘ್ರ, ನನ್ನ ಜನ್ಮತಾವಧಿ ಇನ್ನಿಗೆ ಕೊನೆಯಾಗ್ತಾ ಇದೆ. ನನ್ನನ್ನ ಹೊತ್ತು ತಿರುಗಾಡಿರುವ ನಿನ್ನ ಋಣವನ್ನು ನಾನು ಯಾವಾಗ ತೀರಿಸಲು ವ್ಯಾಘ್ರ?
ನಾನೀ ಕ್ಷೇತ್ರದಲ್ಲಿ ನೆಲೆಗೊಂಡು ಮುಂದೆ ಶಂಭುನಾಗಲಿಂಗೇಶ್ವರ ಸ್ವಾಮಿ ಎಂದು ಪ್ರಖ್ಯಾತಿಯಾಗುವೆ. ಹೇ ವ್ಯಾಘ್ರವೇ, ನೀನು ಮುಂದೆ ಕಲಿಯುಗದಲ್ಲಿ ಚಿಕ್ಕೀರಮ್ಮ ಕಾಳೇಗೌಡ ಎನ್ನುವಂತಹ ಶರಣ ದಂಪತಿಗಳಿಗೆ ಮಗನಾಗಿ ಹುಟ್ಟಿ ರಾಜಸ್ವಾಮಿ ಎನ್ನುವಂತಹ ನಾಮಾಂಕತದಿಂದ ಯಾರು ನನ್ನನ್ನು ನಂಬಿ ಬರುವರೋ, ಯಾರು ನನ್ನನ್ನು ನಂಬಿ ಕರೆವರೋ, ಯಾರು ನನ್ನನ್ನು ನಂಬಿ 4 ತೊಟ್ಟು ಕಣ್ಣೀರಿಡುವರೋ ಅಂಥವರಿಗೆ ಸಾಂತ್ವನವನ್ನ ಹೇಳಿ ಶಿವತತ್ವ, ಶಿವ ಆಚಾರ, ಶಿವನ ಭಕ್ತರಲ್ಲಿ ಜಾತಿ ಭೇದವಿಲ್ಲ, ಶಿವನ ಭಕ್ತರಲ್ಲಿ ದೊಡ್ಡವರು ಚಿಕ್ಕವರಿಲ್ಲ, ಶಿವನ ಭಕ್ತರಲ್ಲಿ ಮೇಲು ಕೀಳೆಂಬುದಿಲ್ಲ ಅಂತ ಹೇಳಿ ಕಲಿಯುಗದ ಪವಾಡವನ್ನೇ ಹೇಳ್ತಾ ಇದ್ದಾರೆ ವ್ಯಾಘ್ರನಿಗೆ. ಅಲ್ಲಿ ನೆರೆದಿದ್ದ ಎಲ್ಲ ಭಕ್ತರು ಕೂಡ ಕೈ ಜೋಡಿಸಿ ಆ ಕಲಿಯುಗದ ಪವಾಡವನ್ನ ಕೇಳುತ್ತಾ ಇದ್ದರೆ ಆ ಶಂಭುನಾಗಲಿಂಗೇಶ್ವರ ಸ್ವಾಮಿ, ಅಯ್ಯ ನೀನು ಜನಿಸುವ ಆ ಕಲಿಯುಗದಲ್ಲಿ, ಹೇ ವ್ಯಾಘ್ರವೇ, ಹೇ ವ್ಯಾಘ್ರರಾಜನೇ, ನೀನು ಜನಿಸುವ ಆ ಕಲಿಯುಗದಲ್ಲಿ ಗರ್ಭದಲ್ಲಿ ಶಿಶು ಕಂದ ಮಾತಾಡಬೇಕು. 3 ವರ್ಷಕ್ಕೆ ಅದಕ್ಕೆ ಮದುವೆಯಾಗಬೇಕು. 100 ವರ್ಷದ ಮುದುಕಿ ಮಗುವ ಹೆರಬೇಕು. ಸತ್ಯವಂತರ ಸುಖವು ಕೊನೆಯಾಗಬೇಕು. ದೈವ ಶಕ್ತಿಯ ನಾಳೆ ಅಳಿಸೋಗಬೇಕು. ದುಷ್ಟ ಶಕ್ತಿಯ ನಾಳೆ ಮೆರೆದಾಡಬೇಕು. ಭೂಮಿಗೆ ಸಿಡಿಲಿನ ಮಳೆ ಸುರಿಯಬೇಕು. ಅಂದು ಸುಳ್ಳು ಸಾಯಲೇಬೇಕು. ಸತ್ಯ ಮಾತ್ರವೇ ನಾಳೆ ಉಳಿದೋಗಬೇಕು. ಸತ್ಯವಂತರ ಹೊಟ್ಟೆಲಿ ವ್ಯಾಘ್ರ, ಸತ್ಯವಂತರ ಹೊಟ್ಟೆಯಲ್ಲಿ ನಾಳೆ ದೇವದಾನವರೇ ಹುಟ್ಟಬೇಕು. ಕಲಿಯುಗವು ಮುಗಿದು ದೇವಯುಗ ಉಡಬೇಕು. ಉಳಿದಂತ ಭಕ್ತರು ಕಾವಿ ತೊಡಬೇಕು. ಧರ್ಮದ ಬೀಜವ ಬಿತ್ತಿ ನಾಳೆ, ಧರ್ಮದ ಬೀಜವ ಬಿತ್ತಿ ನಾಳೆ ಲೋಕ ಕಲ್ಯಾಣವಾಗಬೇಕು. ಲೋಕ ಕಲ್ಯಾಣವಾಗಬೇಕು. ಲೋಕ ಕಲ್ಯಾಣವಾಗಬೇಕು. ಈ ಪ್ರಕಾರವಾಗಿ ಶಂಭುನಾಗಲಿಂಗೇಶ್ವರ ಸ್ವಾಮಿಯು ವ್ಯಾಘ್ರನಿಗೆ ಕಲಿಯುಗದ ಪವಾಡಗಳನ್ನು ಹೇಳುತ್ತಾ ಶುಭ ದಿವಸವಾದಂತಹ ಮಹಾಶಿವರಾತ್ರಿಯ ದಿನದಂದು ಶ್ರೀ ಶಂಭುನಾಗಲಿಂಗೇಶ್ವರ ಸ್ವಾಮಿಯು ತನ್ನ ತಂದೆ ತಾಯಿ ಸಹೋದರರ ಗದ್ದುಗೆಯ ಪೂಜೆಯನ್ನು ಸಲ್ಲಿಸಿ ತನ್ನ ಪರಮ ಭಕ್ತರ ಒಕ್ಕಲ ಮನೆತನದವರಿಗೆ ತನ್ನ ಲೀಲೆ, ಪೂಜೆ, ವಿಧಿವಿಧಾನಗಳನ್ನೆಲ್ಲವನ್ನ ಹೇಳಿ ಇನ್ನು ಮುಂದೆ ಈ ನೆಲೆಯನ್ನು ಉಳಿಸಿ ಬೆಳೆಸುವ ಕಾಯಕ ನಿಮ್ಮದು, ಆ ಕಾಯಕವನ್ನು ಮಾಡಿಕೊಂಡಿರಿ ಅಂತ ಹೇಳಿ ಮಹಾಶಿವರಾತ್ರಿಯ ದಿನದಂದು ವ್ಯಾಘ್ರರಾಜನ ತನ್ನ ಜೊತೆಯಲ್ಲಿ ಕರೆದುಕೊಂಡು ಅಂದು ತಾನು ಗೋವುಗಳನ್ನು ಕಾಯುವಾಗ ಹುಲಿಹೇರಿ ಸವಾರಿಯನ್ನು ಮಾಡುತ್ತಿದ್ದಂತಹ ಸ್ಥಳ, ಆ ಸ್ಥಳದಲ್ಲಿ ತಾನು ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತಿದ್ದಂತಹ ಹಲಸಿನ ಮರದಡಿ, ಆ ಹಲಸಿನ ಮರದಡಿಯ ಬಳಿಗೆ ಬಂದು ವ್ಯಾಘ್ರರಾಜನಿಗೆ ಹೇಳ್ತಾ ಇದ್ದಾನೆ, ಅಯ್ಯ ವ್ಯಾಘ್ರರಾಜ, ನಾಳೆ ಕಲಿಯುಗದಲ್ಲಿ ಇದು ಬೋರೆಹೊಲ ಕ್ಷೇತ್ರವೆಂದು ಪ್ರಸಿದ್ಧಿಯಾಗುವುದು. ಇಲ್ಲೇ ನಾನು ಉದ್ಭವ ಲಿಂಗನಾಗಿ ಬೆಳೆದು ಕಲಿಯುಗದಲ್ಲಿ ಕಣ್ತೆರೆದು ಈ ಸ್ಥಳದಲ್ಲೇ ನಾನು ನೆಲೆಸುತ್ತೇನೆ. ನೀನು ಇಲ್ಲೇ ಹುಟ್ಟಿ ನನ್ನ ಸೇವೆಯನ್ನು ಮಾಡುತ್ತಾ ಕೀರ್ತಿವಂತನಾಗಬೇಕೆಂದು ಹೇಳಿ ತನ್ನ ಹುಲಿಯನ್ನು ಹುತ್ತವ ಮಾಡಿ ತಾನು 77 ಹೆಡೆಯ ನಾಗನಾಗಿ ಉತ್ತವನು ಸೇರಿದ್ದಾನೆ. ಶಂಭುನಾಗಲಿಂಗೇಶ್ವರ 77 ಹೆಡೆಯ ನಾಗನಾಗಿ ನಾಗನ ರೂಪವನ್ನು ತಾಳಿ ಆ ಬೋರೆಹೊಲ ಕ್ಷೇತ್ರದಿಂದ ನಾಗುಮಲೆಗೂ, ನಾಗುಮಲೆಯ ಕ್ಷೇತ್ರದಿಂದ ಬೋರೆಹೊಲ ಕ್ಷೇತ್ರಕ್ಕೂ ಸಂಚಾರ ಮಾಡುತ್ತಾ ಯುಗಗಳು ಕಳೆಯುತ್ತಿರಲು ಕಲಿಯುಗವು ಮೂಡಿದೆ. ಸ್ವಾಮಿಯ ಆಜ್ಞಾಧಾರಕದಂತೆ ಕಲಿಯುಗದಲ್ಲಿ ಉದ್ಭವಲಿಂಗನಾಗಿ ಹುಟ್ಟಿದ್ದಾನೆ.
ತಾನು ಬೆಳೆಯುತ್ತಾ ಕಲಿಯುಗದಲ್ಲಿ ಉದ್ಭವಲಿಂಗನಾಗಿ ಬೆಳೆ ಬೆಳೆದು ಬಂದಂತಹ ಬೇಡಿದ ಭಕ್ತರಿಗೆ ಭವಬಂಧನಗಳನ್ನು ನೀಗಿಸುತ್ತಿದ್ದಾನೆ. ಆಗಿನ ವ್ಯಾಘ್ರರಾಜ ಈಗ ಚಿಕ್ಕೀರಮ್ಮ ಕಾಳೇಗೌಡ ಎಂಬ ಶರಣ ದಂಪತಿಗಳ ಹೊಟ್ಟೆಯಲ್ಲಿ ಹುಟ್ಟಿ ರಾಜಸ್ವಾಮಿ ಎಂಬ ದಿವ್ಯ ನಾಮಾಂಕಿತವನ್ನು ಪಡೆದು ಭಗವಂತನಾದ ಶಂಭುನಾಗಲಿಂಗೇಶ್ವರನ ಪರಮ ಭಕ್ತನಾಗಿ ಅರಿವು ತೋರುವ ಗುರುವಾಗಿ ಬೇಡಿ ಬಂದವರಿಗೆಲ್ಲರಿಗೂ ಕೂಡ ಭಾಗ್ಯದ ಮಳೆಯನ್ನು ಸುರಿಸುತ್ತ ಜರಿದಷ್ಟು ಎತ್ತರಕ್ಕೆ ಬೆಳೆಯುತ್ತಾ ಜಡೆಮುಡಿಯ ಹಾಸಿಕೊಂಡು ಬೋರೇಹೊಲ ಕ್ಷೇತ್ರದಲ್ಲಿ ಸ್ವಾಮಿ ಮೆರೆಯುತ್ತಿರುವನು. ಶರಣರ ಮಾತಿನಂತೆ ಆಶೀರ್ವಾದದಂತೆ ಶ್ರೀ ರಾಜಸ್ವಾಮಿಯವರು ಯಾವ ಲೋಕದ ಆಸೆಗಳನ್ನೂ ಬಯಸದೆ ಪ್ರತಿನಿತ್ಯ ತನ್ನ ಶ್ರೀ ಶಂಭುನಾಗಲಿಂಗೇಶ್ವರ ಸ್ವಾಮಿಯ ಸೇವೆಯನ್ನ ತನು ಮನ ಧನದಿಂದ ಮಾಡಿಕೊಂಡು ಯಾರು ಎಷ್ಟೇ ಕಿರುಕುಳ ಕೊಟ್ಟರು, ಕಷ್ಟ ಕೊಟ್ಟರು, ಮಾಟ ಮಾಯ ಮದ್ದು ದುಷ್ಟರ ನಿಂದನೆ ಇವುಗಳಿಗೆಲ್ಲಕ್ಕೂ ಕೂಡ ಜಗ್ಗದೆ ಪರಮಾತ್ಮನ ಪಾದ ಸೇವೆಯನ್ನು ಮಾಡ್ತಾ ಇದ್ದಾರೆ ರಾಜಸ್ವಾಮಿಗಳವರು. ಅದೇ ರೀತಿ ತಮ್ಮ ಭಕ್ತರನ್ನೂ ಕೂಡ ಆ ಭಗವಂತನಾದಂಥ ಶಂಭುನಾಗಲಿಂಗೇಶ್ವರ ಸ್ವಾಮಿಯ ಭಕ್ತರನ್ನಾಗಿಸಿಕೊಂಡು ರಾಜಸ್ವಾಮಿಗಳವರು ಭಕ್ತಿಯಿಂದ ಆ ಶಿವಧ್ಯಾನವನ್ನ ಮಾಡ್ತಾ ಇದ್ದಾರಂತೆ. ಭವಾವೇದ ಸಾರ ಸದಾ ನಿರ್ವಿಕಾರ ಭವಾವೇದ ಸಾರ ಸದಾ ನಿರ್ವಿಕಾರ ನಮೋ ನಾದಲೋಲ ನಮೋ ಲೋಕಪಾಲ ನಮೋ ನಾದಲೋಲ ನಮೋ ಲೋಕಪಾಲ ನಮೋ ಪಾರ್ವತಿ ವಲ್ಲಭಾ ನೀಲಕಂಠ ನಮೋ ಪಾರ್ವತಿ ವಲ್ಲಭಾ ನೀಲಕಂಠ ನಮೋ ಶಂಭುಲಿಂಗ ನಮೋ ನಾಗಲಿಂಗ ನಮೋ ಮಗುವಯ್ಯ ನಮೋ ದೇವದೇವ ನಮೋ ಶಂಭುಲಿಂಗ ಶಂಭುಲಿಂಗ ನಾಗಲಿಂಗ ಶಂಭುನಾಗಲಿಂಗೇಶ್ವರ ಶಂಭುನಾಗಲಿಂಗೇಶ್ವರ ಪೊರೆಯೋ ಶಂಭುನಾಗಲಿಂಗೇಶ್ವರ. ಹಗಲು ರಾತ್ರಿ ಎನ್ನದೆ ಶಂಭುನಾಗಲಿಂಗೇಶ್ವರ ಸ್ವಾಮಿಯ ಧ್ಯಾನವನ್ನು ಮಾಡುತ್ತಾ ಬೇಡಿ ಬಂದ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾ ಈಗಲೂ ಕೂಡ ಶಿವಧ್ಯಾನದಲ್ಲೇ ತಲ್ಲೀನರಾಗಿದ್ದಾರೆ ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಬೋರೇಹೊಲ ಎಂಬ ಸುಕ್ಷೇತ್ರದಲ್ಲಿ. ಆ ಸುಕ್ಷೇತ್ರಕ್ಕೆ ಹೋಗಿ ಶಂಭುನಾಗಲಿಂಗೇಶ್ವರ ಸ್ವಾಮಿ ದರ್ಶನವನ್ನು ಪಡೆದು ಆ ರಾಜಸ್ವಾಮಿಯವರ ಆಶೀರ್ವಾದವನ್ನು ಪಡೆದು ಈ ಮಾನವನ ಜನ್ಮವನ್ನು ಉದ್ಧಾರ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಸುಚ್ಚರಿತ್ರೆಯಾದ ಶ್ರೀ ಶಂಭುನಾಗಲಿಂಗೇಶ್ವರ ವೈಭವ ಎಂಬ ಶಿವಕಥೆಗೆ ಮಂಗಳವನ್ನ ಹಾಡೋಣ. ಮಂಗಳವಾಗಲಿ ಸರ್ವರಿಗೆ ಶುಭ ಮಂಗಳವಾಗಲಿ ಅನಿತರಿಗೆ ಮಂಗಳವಾಗಲಿ ಸರ್ವರಿಗೆ ರಾಯರ ರಾಯ ಎಣಿಸಿ ಮೆರೆದವಗೆ ಬೋರೇಹೊಲ ಕ್ಷೇತ್ರದಿ ನೆಲೆ ನಿಂತ ದೇವಗೆ ಶಂಭುನಾಗಲಿಂಗಗೆ ನಾಗಲಿಂಗೇಶ್ವರಗೆ ಶಂಭುನಾಗಲಿಂಗಗೆ ನಾಗಲಿಂಗೇಶ್ವರಗೆ ಮಂಗಳವಾಗಲಿ ಸರ್ವರಿಗೆ ಶುಭ ಮಂಗಳವಾಗಲಿ ಅನಿತರಿಗೆ ಮಂಗಳವಾಗಲಿ ಸರ್ವರಿಗೆ ಶುಭ ಮಂಗಳಂ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಸರ್ವೇ ಜನಾ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು. ಈ ಧ್ವನಿ ಸುರುಳಿಗೆ ಸಹಕಾರ ನೀಡಿದಂಥ ಕೀರ್ತನಕಾರರು ಕಾರಸವಾಡಿ ಎಂ ಸಚಿನ್ ರವರು, ವಾದ್ಯಗಾರರಾದ ಹಾರ್ಮೋನಿಯಂ ಎಂ ಮಹದೇವಸ್ವಾಮಿಯವರು ನಂಜನಗೂಡು, ಕೀಬೋರ್ಡ್ ಟಿ.ಎಲ್. ರಮೇಶ್ ರವರು ಬೆಂಗಳೂರು, ತಬಲಾ ಗುರುರವರು ನಂಜನಗೂಡು, ಸೌಂಡ್ ಇಂಜಿನಿಯರ್ ಸಿ. ರಘುರವರು ಅಕ್ಷರ ಡಿಜಿಟಲ್ಸ್ ರೆಕಾರ್ಡಿಂಗ್ ಸ್ಟುಡಿಯೋ ಬೆಂಗಳೂರು,
ಎಲ್ಲರಿಗೂ ಶ್ರೀ ಶಂಭುನಾಗಲಿಂಗೇಶ್ವರ ಸ್ವಾಮಿ ಭಕ್ತರ ಬಳಗದಿಂದ ಧನ್ಯವಾದಗಳು.